ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾದ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, ಆಸ್ಟ್ರೇಲಿಯಾವನ್ನ ಗಮನಿಸಿದಾಗ ನೋಡ್ರಿ ಯಾವ ಯಾವ ಅಕ್ಷಾಂಶಗಳ ನಡುವೆ ಹರಡಿಕೊಂಡೈತೆ ಅಂತ ಫಸ್ಟ್ ನೋಡ್ರಿ. ಇಲ್ಲಿ ಮೇಲ್ಗಡೆಯಿಂದ ಈ ಪ್ಲೇಸಿಂದ ಏನಾಗುತ್ತೆ ಅಂದ್ರೆ 10 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 43 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಏನಾಗೈತೆ ಹಂಚಿಕೊಂಡೈತೆ ಅಥವಾ ಹರಡಿಕೊಂಡೈತೆ ಅಂತ ಹೇಳ್ತೀವಿ. ಅದೇ ತರ ನೋಡ್ರಿ, ರೇಖಾಂಶ ಅಂತ ಬಂದಾಗ ರೇಖಾಂಶ ಇಲ್ಲಿಂದ ಏನಾಗುತ್ತೆ ಇಲ್ಲಿವರೆಗೂ ಏನಾಗಿದೆ ಆಸ್ಟ್ರೇಲಿಯಾ ಹರಡಿಕೊಂಡೈತೆ. ಅಂದ್ರೆ 113 ಡಿಗ್ರಿ ಪೂರ್ವ ರೇಖಾಂಶದಿಂದ 153 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ಆಸ್ಟ್ರೇಲಿಯಾದ ಭೂಭಾಗ ಕಂಡುಬರುತ್ತೆ. ಸೊ ನೋಡ್ರಿ, ಈ ಎಲ್ಲ ಆಸ್ಟ್ರೇಲಿಯಾ, ನ್ಯೂಜಿಲೆಂಡು, ಪಪುವಾ ನ್ಯೂ ಗಿನಿಯಾ, ಸೊ ಎಲ್ಲ ದ್ವೀಪಗಳನ್ನ ಸೇರಿಸಿ ಇದನ್ನ ಏನಂತ ಕರಿತೀವಿ, ಓಸಿನಿಯಾ ಅಂತ ಕರಿತೀವಿ. ಸೊ ಓಸಿನಿಯಾ ಭಾಗ ಅಂತ ಕರಿತೀವಿ. ನೋಡ್ರಿ, ಆಸ್ಟ್ರೇಲಿಯಾವನ್ನ ಗಮನಿಸಿದಾಗ ಆಸ್ಟ್ರೇಲಿಯಾ ಒಂದು ಅತಿ ಚಿಕ್ಕ ಖಂಡ ಅಂತ ಹೇಳ್ತೀವಿ. ನೋಡ್ರಿ, ಭೂಭಾಗದಲ್ಲೂ ವಿಸ್ತೀರ್ಣದಲ್ಲೂ ಬಂತು, ಆಮೇಲೆ ಜನಸಂಖ್ಯೆಯಲ್ಲೂ ಕೂಡ ಇದು ಅತಿ ಚಿಕ್ಕ ಖಂಡವಾಗೈತೆ. ಸೊ ಅದೇ ತರ ನೋಡ್ರಿ, ಭೌಗೋಳಿಕ ಲಕ್ಷಣಗಳು ಏನೇನು ಕಂಡು ಬರ್ತಾವ ಇದ್ರ ಸುತ್ತಮುತ್ತ ಏನೇನು ಕಂಡು ಬರ್ತಾವ ನೋಡ್ರಿ. ಈ ಪ್ರದೇಶದಲ್ಲಿ ಒಂದು ಸಮುದ್ರ ಕಂಡು ಬರುತ್ತಾ, ಕೋರಲ್ ಸಮುದ್ರ ಅಂತ ಕರಿತೀವಿ, ಕೋರಲ್ ಸಮುದ್ರ. ಅದೇ ತರ ನೋಡ್ರಿ, ಇಲ್ಲೊಂದು ಕಂಡು ಬರುತ್ತೆ ತುಂಬಾ ಇಂಪಾರ್ಟೆಂಟ್, ತಾಸ್ಮನ್ ಸಮುದ್ರ. ಸೊ ಇದ್ರ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಕೇಳಿದಾರೆ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ ನಡುವೆ ಕಂಡು ಬರುವ ಸಮುದ್ರ ಯಾವುದು ಅಂತ ಕ್ವಶನ್ ಕೇಳಿದಾರೆ, ತಾಸ್ಮನ್ ಸಮುದ್ರ. ಸೊ ಅದೇ ತರ ನೋಡ್ರಿ, ಇಲ್ಲೊಂದು ಗಲ್ಫ್ ಕಂಡು ಬರುತ್ತೆ. 3 ಕಡೆಯಿಂದ ಭೂಭಾಗ, ಒಂದು ಕಡೆಯಿಂದ ನೀರು ಆವರಿಸಿಕೊಂಡಿದ್ರೆ ಅದನ್ನ ನಾವು ಹೇಳ್ತೀವಿ ಗಲ್ಫ್ ಕೊಲ್ಲಿ ಅಂತ ಹೇಳ್ತೀವಿ. ಸೊ ಗಲ್ಫ್ ಆಫ್ ಕಾರ್ಪೆಂಟೇರಿಯಾ ಅಂತ ಹೇಳ್ತೀವಿ, ಗಲ್ಫ್ ಆಫ್ ಕಾರ್ಪೆಂಟೇರಿಯಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಅದೇ ತರ ತೈಮೂರ್ ಸಿ, ಇಲ್ಲಿ ಕ್ವಶನ್ಸ್ ಕೇಳಿದಾರ. ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾಗಳ ನಡುವೆ ಕಂಡು ಬರುವ ಸಮುದ್ರ ಯಾವುದು ಅಂತ ಕೇಳಿದಾರೆ. ಯಾವ ಸಮುದ್ರ? ತೈಮೂರ್ ಸಮುದ್ರ. ಸೊ ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಡ್ರಿ ಒಂದೊಂದಾಗಿ. ಸೊ ಅದೇ ತರ ನೋಡ್ರಿ, ಕೆಳಗಡೆ ಈ ಪ್ರದೇಶದಲ್ಲಿ ನೋಡ್ರಿ, ಇಲ್ಲೊಂದು ಯಾವುದೋ ಒಂದು ಸಮುದ್ರ ಕಂಡು ಬರುತ್ತಾ, ಜಲಭಾಗ ಕಂಡು ಬರುತ್ತಾ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳ್ತೀವಿ, ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳ್ತೀವಿ. ಸೊ ಇವೇನಂತಂದು ಹೇಳಿದ್ರೆ ಆಸ್ಟ್ರೇಲಿಯಾ ಭೂಭಾಗವನ್ನ ಸುತ್ತುವರೆದ ಭಾಗಗಳು. ಅದೇ ತರ ನೋಡ್ರಿ, ಇಲ್ಲೊಂದು ಗಲ್ಫ್ ಕಂಡು ಬರುತ್ತೆ, 3 ಕಡೆಯಿಂದ ಭೂಭಾಗ ಇಲ್ಲೊಂದು ಕಡೆ ಇದೆ. ಸೊ ಇದೇನಂತಂದು ಹೇಳಿದ್ರೆ ಎನ್ಕೌಂಟರ್ ಕೊಲ್ಲಿ ಅಂತ ಹೇಳ್ತೀವಿ. ಯಾವುದು? ಎನ್ಕೌಂಟರ್ ಕೊಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಎನ್ಕೌಂಟರ್ ಕೊಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗತ್ತಂದ್ರೆ, ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಈ ಕೊಲ್ಲಿಗೆ ಬಂದ್ ಸೇರ್ತಾವ. ಹೆಂಗ್ ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳು ಬಂಗಾಳ ಕೊಲ್ಲಿ ಹೆಂಗ್ ಬಂದ್ ಸೇರ್ತಾವ, ಅದೇ ತರ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ಎನ್ಕೌಂಟರ್ ಕೊಲ್ಲಿಗೆ ಬಂದು ಸೇರ್ತಾವ. ಸೊ ಇದೇನಂತಂದು ಹೇಳಿದ್ರೆ ಭೂಭಾಗಗಳು. ಸೊ ಅದೇ ತರ ನೋಡ್ರಿ, ಇಲ್ಲೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತಾ, ಮೌಂಟೇನ್ಸ್ ಅಂತ ಬಂದಾಗ ಮೌಂಟೇನ್ಸ್. ಸೊ ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಹೇಳ್ತೀವಿ. ಈಗ ಹೆಂಗ್ ನಮ್ಮ ಹಿಮಾಲಯ ಪರ್ವತಗಳಿದಾವ, ಅದೇ ತರ ಈ ಪ್ರದೇಶದಲ್ಲಿ ಮೌಂಟೇನ್ ರೇಂಜಸ್ ಕಂಡು ಬರ್ತಾವ. ಇದಕ್ಕೆ ಗ್ರೇಟ್ ಡಿವೈಡಿಂಗ್ ರೇಂಜ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಗ್ರೇಟ್ ಡಿವೈಡಿಂಗ್ ರೇಂಜ್. ಅದೇ ತರ ನೋಡ್ರಿ, ಈ ಪ್ರದೇಶದಲ್ಲಿ ಹವಳ ದಿಬ್ಬಗಳು ಕಂಡು ಬರ್ತಾವ, ಹವಳದ ದ್ವೀಪಗಳು ಕಂಡು ಬರ್ತಾವ. ಕಂಟಿನ್ಯೂಸ್ ಆಗಿ 1900 ಕಿಲೋಮೀಟರ್ ವರೆಗೂ ಏನಾಗತ್ತಾ ಉದ್ದವಾಗಿ ಕೋರಲ್ ರೀಫ್ಸ್ ಕಂಡು ಬರ್ತಾವ. ಅದಕ್ಕೆ ನಾವು ಏನಂತ ಕರಿತೀವಿ ಆಸ್ಟ್ರೇಲಿಯಾದಲ್ಲಿ, ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರಿತೀವಿ, ಗ್ರೇಟ್ ಬ್ಯಾರಿಯರ್ ರೀಫ್. ಸೊ ನಮ್ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, PC ಮತ್ತು PSI ಗಳಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾರ. ಎಲ್ಲಿ? ಆಸ್ಟ್ರೇಲಿಯಾದ ಪೂರ್ವದ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಅದೇ ತರ ನೋಡ್ರಿ, ಇನ್ನೊಂದು 23.5 ಡಿಗ್ರಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಹೇಳ್ತೀವಿ. ಈ ಪ್ರದೇಶದಲ್ಲಿ ಹಾದು ಹೋಗುತ್ತೆ 23.5 ಡಿಗ್ರಿ ಮಕರ ಸಂಕ್ರಾಂತಿ ವೃತ್ತ. ಸೊ ಆಸ್ಟ್ರೇಲಿಯಾದಲ್ಲಿ ಹಾದು ಹೋಗುತ್ತಾ. ಸೊ ಇದೇನಂತಂದು ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಅದೇ ತರ ನೋಡ್ರಿ, ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ, ಆಸ್ಟ್ರೇಲಿಯಾದ ಬಗ್ಗೆ ಪ್ರಾಕೃತಿಕ ವಿಭಾಗಗಳು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾವ ಯಾವ ಪರ್ವತಗಳಿದಾವ, ನದಿ ವ್ಯವಸ್ಥೆ ಯಾವ ತರ ಐತೆ, ಮರುಭೂಮಿ ಯಾವ ತರ ಐತೆ, ವಾಯುಗುಣ ಯಾವ ತರ, ಸಸ್ಯವರ್ಗ, ಇವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಇದೆಲ್ಲ ನೋಡಿದಾಗ ನಾವು ಆಸ್ಟ್ರೇಲಿಯಾ ಒಂದು ಸಮತಟ್ಟಾದ ಭೂಖಂಡ ಅಂತ ಹೇಳ್ತೀವಿ. ಆಸ್ಟ್ರೇಲಿಯಾವನ್ನ ಸಮತಟ್ಟಾದ ಭೂಖಂಡ. ಇಲ್ಲಿ ಯಾವುದೇ ತರದ ಬೆಟ್ಟ ಗುಡ್ಡಗಳಿಲ್ಲ, ಪರ್ವತ ರೇಂಜಸ್ ಜಾಸ್ತಿ ಇಲ್ಲ. ಸಮಾನಾಗಿ ಅಂದ್ರೆ ಸಮಾಂತರವಾಗಿರೋದ್ರಿಂದ, ಸಮತಟ್ಟಾಗಿರೋದ್ರಿಂದ ಇದನ್ನ ಅತ್ಯಂತ ಸಮತಟ್ಟಾದ ಭೂಖಂಡ ಅಂತ ಕರಿತೀವಿ. ಅದೇ ತರ ಇನ್ನೊಂದೇನ್ ಕರಿತೀವಿ ಅಂದ್ರೆ, ಇದನ್ನ ಮರುಭೂಮಿ ಖಂಡ ಅಂತ ಕರಿತೀವಿ.
ಆಸ್ಟ್ರೇಲಿಯಾವನ್ನ ಮರುಭೂಮಿ ಖಂಡ. ಸೊ ಯಾಕಂದ್ರೆ ಅತಿ ಹೆಚ್ಚು ಮರುಭೂಮಿಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮರುಭೂಮಿಗಳು ಕಂಡು ಬರೋದ್ರಿಂದ ಇದನ್ನ ಮರುಭೂಮಿ ಖಂಡ ಅಂತ ಕರಿತೀವಿ. ಯಾವ ನೋಡ್ರಿ, ಸೊ ಈ ಪ್ರದೇಶ ನೋಡ್ರಿ ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗ್ರೇಟ್ ಸ್ಯಾಂಡಿ ಮರುಭೂಮಿ ಒಂದು. ಅದೇ ತರ ನೋಡ್ರಿ ಕೆಳಗಡೆ ಅದೇ ತರ ಈ ಪ್ರದೇಶದಲ್ಲಿ ಗಿಬ್ಸನ್ ಡೆಸರ್ಟ್ ಅಂತ ಕಂಡು ಬರುತ್ತೆ, ಗಿಬ್ಸನ್ ಮರುಭೂಮಿ. ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್, ಆಸ್ಟ್ರೇಲಿಯಾದ ಅತಿ ದೊಡ್ಡ ಮರುಭೂಮಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಅಂಟಾರ್ಟಿಕಾ. ಉಷ್ಣ ಮರುಭೂಮಿ ಅಂತ ಬಂದಾಗ ಸಹರಾ ಮರುಭೂಮಿ. ಬಟ್ ಆದ್ರೆ ಆಸ್ಟ್ರೇಲಿಯಾದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು? ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್. ಸೊ ಅದೇ ತರ ನೋಡ್ರಿ ಇಲ್ಲೊಂದು ಈ ಪ್ರದೇಶದಲ್ಲಿ ಒಂದು ಕಂಡು ಬರುತ್ತೆ ಸಿಮ್ಸನ್ ಮರುಭೂಮಿ, ಆಮೇಲೆ ಇನ್ನೊಂದು ತನಾಮಿ ಮರುಭೂಮಿ. ಇವೇನಂತಂದು ಹೇಳಿದ್ರೆ ಅತಿ ಹೆಚ್ಚು ಮರುಭೂಮಿಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋದ್ರಿಂದ ಆಸ್ಟ್ರೇಲಿಯಾವನ್ನ ನಾವೇನಂತ ಕರಿತೀವಿ? ಮರುಭೂಮಿಗಳ ಖಂಡ ಅಂತ ಕರಿತೀವಿ. ನೋಡ್ರಿ ಇನ್ನೊಂದು ಪಾಯಿಂಟ್, ಗ್ರೇಟ್ ಡಿವೈಡಿಂಗ್ ರೇಂಜ್ ಅಲ್ಲಿ ಈ ಪ್ರದೇಶದಲ್ಲಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರದ ಪರ್ವತ ಅಂದ್ರೆ ಆಸ್ಟ್ರೇಲಿಯಾದ ಅತಿ ಎತ್ತರದ ಪರ್ವತ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಯಾವುದು? ಮೌಂಟ್ ಕೊಸಿಯೋಸ್ಕೋ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನ ಆಲ್ರೆಡಿ ಕೇಳಿದ, SSC ಯಲ್ಲೂ ಕೇಳಿದಾರೆ, ಅದೇ ತರ PC ಎಕ್ಸಾಮ್ ಅಲ್ಲಿ ಕೇಳಿದ. ಆಸ್ಟ್ರೇಲಿಯಾದ ಅತಿ ಎತ್ತರದ ಪರ್ವತ ಮೌಂಟ್ ಕೊಸಿಯೋಸ್ಕೋ. ಸೊ ಇದನ್ನ ನೆನ್ಪಿಟ್ಕೊಟ್ರೆ ಅದು ಎಲ್ಲಿ ಕಂಡು ಬರುತ್ತೆ? ಗ್ರೇಟ್ ಡಿವೈಡಿಂಗ್ ರೇಂಜ್ ಅಲ್ಲಿ ಕಂಡು ಬರುತ್ತೆ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಪಾಯಿಂಟ್, ಪ್ರಾಕೃತಿಕ ವಿಭಾಗಗಳಂತ ಬಂದಾಗ ಸಮತಟ್ಟಾದ ಭೂಮಿಗಳು ಕಂಡು ಬರ್ತಾವ, ಅದೇ ತರ ಉನ್ನತ ಪ್ರದೇಶಗಳು ಕಂಡು ಬರ್ತಾವ, ತಗ್ಗು ಬಯಲುಗಳು ಕಂಡು ಬರ್ತಾವ. ಅವುಗಳ ಬಗ್ಗೆ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ ಉನ್ನತ ಪ್ರದೇಶಗಳು ಅಂತ ಬಂದಾಗ ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜ್ ಕಂಡು ಬರುತ್ತೆ. ಅದೇ ತರ ಇಲ್ಲೊಂದು ನೋಡ್ರಿ ಮೆಕ್ಡೊನಲ್ ರೇಂಜಸ್ ಅಂತ ಕಂಡು ಬರುತ್ತೆ, ಮೆಕ್ಡೊನಲ್ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಇದೊಂದು ಪರ್ವತ ಶ್ರೇಣಿ, ಆಮೇಲೆ ಗ್ರೇಟ್ ಡಿವೈಡಿಂಗ್, ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗಿರೋ ರೇಂಜಸ್. ಸೊ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ ಗ್ರೇಟ್ ಡಿವೈಡಿಂಗ್ ರೇಂಜ್. ಇದೇನಂದ್ರೆ ಪೂರ್ವ ಕರಾವಳಿಯ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಈ ಪ್ರದೇಶದಿಂದ ಏನಾಗತ್ತಾ, ಎರಡು ನದಿಗಳು ತುಂಬಾ ಇಂಪಾರ್ಟೆಂಟ್ ಹರಿತಾವ. ಒಂದು ಮರ್ರೆ, ಇನ್ನೊಂದು ಡಾರ್ಲಿಂಗ್ ನದಿ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಮರ್ರೆ ಮತ್ತು ಡಾರ್ಲಿಂಗ್ ನದಿ. ಆಸ್ಟ್ರೇಲಿಯಾದ ಅತಿ ಉದ್ದವಾದ ನದಿ ಮರ್ರೆ, ಅದರ ಉಪನದಿ ಡಾರ್ಲಿಂಗ್ ನದಿ. ಸೊ ಇವುಗಳು ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಒಂದು ನದಿ ಮುಖಜ ಭೂಮಿಯನ್ನ ಇದು ಮಾಡ್ತಾವ. ಸೊ ಈ ನದಿ ಮುಖಜ ಭೂಮಿಗೆ ನಾವು ಮರ್ರೆ ಡಾರ್ಲಿಂಗ್ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಸೊ ಇರೋದೇ ಎರಡು ರಿವರ್ ಸಿಸ್ಟಮ್. ಹೆಂಗಂದ್ರೆ ನಮ್ಮ ಇಂಡಿಯಾದಲ್ಲಿ ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು ಅಂತ ಆ ತರ ಇಲ್ಲ. ಬಟ್ ಆದ್ರೆ ಇಲ್ಲೇನಂತ ಹೇಳಿದ್ರೆ ಈ ಗ್ರೇಟ್ ಡಿವೈಡಿಂಗ್ ರೇಂಜ್ ಇಂದ ಹುಟ್ಟಿ ಸೊ ಎನ್ಕೌಂಟರ್ ಕೊಲ್ಲಿಗೆ ಸೇರುವ ಮರ್ರೆ ಮತ್ತು ಡಾರ್ಲಿಂಗ್ ರೇಂಜ್ ಅದೇನಿದೆಯಲ್ಲ ನದಿಗಳು, ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಅದೇ ತರ ಮತ್ತೆ ಬೇರೆ ಬೇರೆ ನದಿಗಳು ಇದಾವ ತುಂಬಾ ಇಂಪಾರ್ಟೆಂಟ್. ಸೊ ಅವುಗಳ ಬಗ್ಗೆ ಜಸ್ಟ್ ನೋಡ್ತಾ ಹೋಗೋಣ ಅಷ್ಟೇ. ಸೊ ನೋಡ್ರಿ ಅದ್ರಲ್ಲೇ ಕಂಡು ಬರ್ತಾವ ಯಾವ್ಯಾವ ಅಂತಂದು ಹೇಳಿದ್ರೆ ಎವಾನ್ ಅಂತಂದು ಕಂಡು ಬರುತ್ತಾ, ಎವಾನ್ ಅಂತ ನದಿ ಕಂಡು ಬರುತ್ತೆ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಸೊ ಈ ಪ್ರದೇಶದಲ್ಲಿ ಒಂದು ಸಿಟಿ ಕಂಡು ಬರುತ್ತೆ, ಪರ್ತ್ ಸಿಟಿ ಅಂತ ಹೇಳ್ತೀವಿ. ಸೊ ಕ್ರಿಕೆಟ್ ಜಾಸ್ತಿ ನೋಡೋರಿಗೆಲ್ಲ ಗೊತ್ತಿರುತ್ತೆ, ಒಂದು ಅಡಿಲೇಡ್, ಮೆಲ್ಬೋರ್ನ್, ಸಿಡ್ನಿ, ಆಮೇಲೆ ಪರ್ತ್ ಸಿಟಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಏನಕ್ಕಂದ್ರೆ ಅಲ್ಲಿ ಕ್ರಿಕೆಟ್ ಗ್ರೌಂಡ್ಗಳಿದಾವೆ. ಆಮೇಲೆ ಆಸ್ಟ್ರೇಲಿಯಾದ ರಾಜಧಾನಿ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ, ಕ್ಯಾನ್ಬೆರಾ. ಆಸ್ಟ್ರೇಲಿಯಾದ ರಾಜಧಾನಿ ಕ್ಯಾನ್ಬೆರಾ. ಸೊ ಇವೇನಂತಂದ್ರೆ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಸಿಟಿಗಳು. ಸೊ ನೆಕ್ಸ್ಟ್ ನೋಡ್ರಿ ತಗ್ಗು ಬಯಲುಗಳು ಕಂಡು ಬರುತ್ತಾವ. ನೆಕ್ಸ್ಟ್ ಪಾಯಿಂಟ್ ತಗ್ಗು ಬಯಲುಗಳು. ಮರ್ರೆ ಡಾರ್ಲಿಂಗ್ ಮೈದಾನ, ಐರ್ ಸರೋವರ ಮೈದಾನ ಮತ್ತು ಕಾರ್ಪೆಂಟರಿಯಾ ಮೈದಾನ ಅಂತ ಹೇಳ್ತೀವಿ. ಈ ಪ್ರದೇಶಗಳಲ್ಲಿ ಏನಂದ್ರೆ ಮರುಭೂಮಿಗಳು ಕಂಡು ಬಂದು ಈ ಪ್ರದೇಶದಲ್ಲಿ ಕಾರ್ಪೆಂಟರಿಯಾ ಮೈದಾನ ಕಂಡು ಬರುತ್ತಾ, ಅಂದ್ರೆ ಫಲವತ್ತಾದ ಭೂಮಿ ಕಂಡು ಬರುತ್ತೆ, ಸಮತಟ್ಟಾದ. ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಐರ್ ಸರೋವರ ಕಂಡು ಬರುತ್ತಾ. ಐರ್ ಸರೋವರ ತುಂಬಾ ಇಂಪಾರ್ಟೆಂಟ್. ಆಸ್ಟ್ರೇಲಿಯಾದ ಅತಿ ದೊಡ್ಡ ಸರೋವರ ಐರ್ ಸರೋವರ. ಈ ಸರೋವರದ ಪಕ್ಕನ ಏನ್ ಬರುತ್ತ ಅಂದ್ರು ಏಕಶಿಲಾ ಕಂಡು ಬರುತ್ತೆ, ಏಕಶಿಲೆ ಕಂಡು ಬರುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಆ ಏಕಶಿಲೆಗೆ ನಿಮ್ಗೆಲ್ರಿಗೂ ಗೊತ್ತು ಆ ಏಕಶಿಲೆ ಬಗ್ಗೆ. ಸೊ ಯಾವ್ದು ಹೇಳ್ರಿ, ಅಯ್ಯರ್ಸ್ ಶಿಲೆ ಅಂತ ಹೇಳ್ತೀವಿ, ಅಯ್ಯರ್ಸ್ ಶಿಲೆ. ಸೊ ಅಯ್ಯರ್ಸ್ ಶಿಲೆ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡು ಬರುತ್ತೆ. ಸೊ ಈ ಐರ್ ಮರುಭೂಮಿಯಿಂದ ಐರ್ ಸರೋವರದಿಂದ ಇಲ್ಲಿ ಜಾಸ್ತಿ ನದಿಗಳು ಹರಿಯೋದ್ರಿಂದ ಇಲ್ಲಿ ಕೂಡ ಏನಾಗಿದೆ, ನದಿ ಮುಖಜ ಭೂಮಿ ಕಂಡು ಬರುತ್ತೆ. ಐರ್ ಸರೋವರ ಮೈದಾನ ಅಂತ ಹೇಳ್ತೀವಿ. ಇನ್ನೊಂದು ಕಾರ್ಪೆಂಟರಿಯಾ ಮೈದಾನ. ಈ ಪ್ರದೇಶದಲ್ಲಿ ಕಾರ್ಪೆಂಟರಿಯಾ ನದಿಗಳು ಹರಿಯೋದ್ರಿಂದ ಅಲ್ಲಿ ಕಾರ್ಪೆಂಟರಿಯಾ ಮೈದಾನ ಅಂತ ಹೇಳ್ತೀವಿ. ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಕಾರ್ಪೆಂಟರಿಯಾ ಮೈದಾನದಲ್ಲಿ ಹರಿಯುವ ನದಿಗಳ್ಯಾವು?
ಯಾವ್ಯಾವ ಅಂತಂತ ಹೇಳಿದ್ರೆ, ಒಂದು ಪ್ಲಿಂಡರ್ಸ್ ನದಿ ಅಂತ ಹರಿಯುತ್ತೆ, ಪ್ಲಿಂಡರ್ಸ್. ಇನ್ನೊಂದು ನದಿ ಹರಿಯುತ್ತೆ ತುಂಬಾ ಇಂಪಾರ್ಟೆಂಟು, ಮಿಚೆಲ್ ನದಿ. ಸೊ ಯಾವ್ಯಾವ ನದಿಗಳು ನೋಡ್ರಿ, ಪ್ಲಿಂಡರ್ಸ್ ನದಿ ಮತ್ತು ಮಿಚೆಲ್ ನದಿ. ಆಮೇಲೆ ಇನ್ನೊಂದು ನದಿ ಮೈದಾನ ಮರ್ರೆ ಮತ್ತು ಡಾರ್ಲಿಂಗ್ ನದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಇವೇನಂತ ಹೇಳಿದ್ರೆ ಮೈದಾನಗಳು ಕೃಷಿಗೆ ತುಂಬಾ ಇಂಪಾರ್ಟೆಂಟು. ಇವೇನಂದ್ರೆ ಕೃಷಿ ಭಾಗವನ್ನಾಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ತರ ನೋಡ್ರಿ, ಡೆಸರ್ಟ್ಸ್ ಆಯ್ತು, ಗ್ರೇಟ್ ಸ್ಯಾಂಡಿ ಡೆಸರ್ಟ್, ಗಿಬ್ಸನ್ ಡೆಸರ್ಟ್, ಸಿಂಪ್ಸನ್, ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್, ಆಮೇಲೆ ತನಾಮಿ ಡೆಸರ್ಟ್. ನಾವು ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ನೊಂದು ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಇಲ್ಲಿರುವ ವಾಯುಗುಣದ ಬಗ್ಗೆ, ಯಾವ ತರ ವಾಯುಗುಣಗಳು ಯಾವ ತರ ಇದಾವ, ಸೊ ಯಾವ ವಾಯುಗುಣಗಳು ಕಂಡು ಬರ್ತಾವ, ಅವುಗಳ ಬಗ್ಗೆ ನಾವು ಒಂದೊಂದು ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೋಡ್ರಿ, ಮರುಭೂಮಿ ಪ್ರದೇಶದಲ್ಲಿ, ಈ ಪ್ರದೇಶದಲ್ಲಿ ಮರುಭೂಮಿಗಳು ಕಂಡು ಬರ್ತಾವ. ಇಲ್ಲಿ ಯಾವ ತರದ್ದು ವಾಯುಗುಣ ಕಂಡು ಬರುತ್ತಾ, ಉಷ್ಣ ವಾಯುಗುಣ ಕಂಡು ಬರುತ್ತೆ. ಇದನ್ನ ನಾವೇನಂತ ಹೇಳ್ತೀವಿ, ಉಷ್ಣ ಮರುಭೂಮಿ ವಾಯುಗುಣ ಅಥವಾ ಉಷ್ಣ ವಾಯುಗುಣ ಅಂತ ಹೇಳ್ತೀವಿ. ಸೊ ಅದೇ ತರ ನೋಡ್ರಿ, ಈ ಮೇಲ್ಗಡೆ ಪ್ರದೇಶದಲ್ಲಿ ನದಿಗಳು ಹರಿಯೋದ್ರಿಂದ, ಸೊ ಮರುಭೂಮಿ ಮತ್ತು ಫಲವತ್ತಾದ ಮಣ್ಣುಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಸೊ ಹುಲ್ಲುಗಾವಲು ಕಂಡು ಬರುತ್ತೆ, ಹುಲ್ಲುಗಾವಲು ವಾಯುಗುಣ ಅಂತ ಹೇಳ್ತೀವಿ. ಹುಲ್ಲುಗಾವಲು ವಾಯುಗುಣದಲ್ಲಿ ಮತ್ತೆ 2 ಟೈಪ್ಸ್ ಬರ್ತಾವ. ಸೊ ಒಂದು ಟೈಪ್ ಅನ್ನ ನಾವೇನಂತ ಹೇಳ್ತೀವಿ, ಉಷ್ಣ ಹುಲ್ಲುಗಾವಲು ವಾಯುಗುಣ, ಆಮೇಲೆ ಇನ್ನೊಂದು ಸಮಶೀತೋಷ್ಣ ಹುಲ್ಲುಗಾವಲು ವಾಯುಗುಣ. ಸೊ ನೋಡ್ರಿ, ಸೊ ನಾವು ಡಯಾಗ್ರಾಮ್ ಮುಖಾಂತರ ಹೇಳ್ತೀವಿ, ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ, ಉಷ್ಣ ವಲಯದ ವಾಯುಗುಣ ಕಂಡು ಬರುತ್ತಾ. ಸಾರಿ, ಸೊ ಈ ಪ್ರದೇಶದಲ್ಲಿ ನೋಡ್ರಿ, ಸೊ ಈ ಪ್ರದೇಶದಲ್ಲಿ ಏನ್ ಕಂಡು ಬರುತ್ತಾ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಕಂಡು ಬರುತ್ತಾ. ಸೊ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಉಷ್ಣ ವಲಯದ ಹುಲ್ಲುಗಾವಲನ್ನ ನಾವು ಆಸ್ಟ್ರೇಲಿಯಾದಲ್ಲಿ ಏನಂತ ಕರಿತೀವಿ, ಸವನ್ನಾ ಹುಲ್ಲುಗಾವಲು ಅಂತ ಕರಿತೀವಿ. ಅದೇ ತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲನ್ನ ನಾವೇನಂತ ಕರಿತೀವಿ, ಡೌನ್ಸ್ ಅಂತ ಕರಿತೀವಿ. ಸಿಂಪಲ್ ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂದ್ರೆ, ಆಸ್ಟ್ರೇಲಿಯಾದಲ್ಲಿ ಕಂಡು ಬರುವ ಹುಲ್ಲುಗಾವಲು ಯಾವ್ದಂತ ಕೇಳ್ತಾರೆ. ಯಾವ ಹುಲ್ಲುಗಾವಲು, ಡೌನ್ಸ್ ಹುಲ್ಲುಗಾವಲು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಡೌನ್ಸ್ ಹುಲ್ಲುಗಾವಲು. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಸೊ ಈ ಪ್ರದೇಶದಲ್ಲಿ ನದಿಗಳು ಹರಿಯೋದ್ರಿಂದ ಆಮೇಲೆ ಮಳೆ ಜಾಸ್ತಿ ಆಗೋದ್ರಿಂದ ಇಲ್ಲಿ ಯಾವ ತರದ ವಾಯುಗುಣ ಕಂಡು ಬರುತ್ತೆ, ಈ ಪ್ರದೇಶದಲ್ಲಿ ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತೆ. ಸಮಶೀತೋಷ್ಣ ಹುಲ್ಲುಗಾವಲು ವಾಯುಗುಣ ಅಥವಾ ಸಮಶೀತೋಷ್ಣ ವಾಯುಗುಣ ಕಂಡು ಬರುತ್ತೆ. ಸೊ ಈ ಪ್ರದೇಶದಲ್ಲಿ ಜಾಸ್ತಿ ಅರಣ್ಯಗಳು ಕಂಡು ಬರ್ತಾವ. ಸೊ ಈ ಪ್ರದೇಶದಲ್ಲಿ ಅರಣ್ಯಗಳು ಕಂಡು ಬರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆ ಈ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತೆ. ಆಸ್ಟ್ರೇಲಿಯಾದ ಪೂರ್ವ ಕರಾವಳಿ ಭಾಗ ಮತ್ತು ಈ ಪ್ರದೇಶಗಳಲ್ಲಿ ಜಾಸ್ತಿ ಜನಸಂಖ್ಯೆ ಕಂಡು ಬರುತ್ತೆ. ಸೊ ಆಮೇಲೆ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಈ ಪ್ರದೇಶಗಳಲ್ಲಿ ಸೊ ಇಲ್ಲೇನಂತಂದು ಹೇಳಿದ್ರೆ, ಕರಾವಳಿ ತೀರ ಅಂದ್ರೆ ಮಾನ್ಸೂನ್ ಮಳೆ ಆಗೋದ್ರಿಂದ, ಈ ಪ್ರದೇಶದಲ್ಲಿ ಮಾನ್ಸೂನ್ ಮಳೆ ಆಗೋದ್ರಿಂದ, ಆಮೇಲೆ ಇಕ್ವೇಟರ್ಗೆ ನಿಯರ್ ಇರೋದ್ರಿಂದ ಇಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬೀಳುತ್ತಾ, ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತಾವ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಾರೆ ನೋಡ್ರಿ, ಇಲ್ಲೊಂದು ಸಿ ಕಂಡು ಬರುತ್ತೆ, ಟೈಮೂರ್ ಸಿ ಮತ್ತು ಗಲ್ಫ್ ಆಫ್ ಕಾರ್ಪೆಂಟ್ರಿಯಾ ನಡುವೆ ಯಾವ ಸಮುದ್ರ ಕಂಡು ಬರುತ್ತೆ ಅಂತ ಕೇಳಿದಾರೆ. ಯಾವ ಸಮುದ್ರ, ಆರಾಪುರ ಸಮುದ್ರ ಕಂಡು ಬರುತ್ತೆ. ಆರಾಪುರ ಸಮುದ್ರ ಕಂಡು ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಆರಾಪುರ ಸಮುದ್ರ, ಆಮೇಲೆ ಕೋರಲ್ ಸಮುದ್ರ, ಟಾಸ್ಮನ್ ಸಮುದ್ರ, ಆಮೇಲೆ ಇನ್ನೊಂದು ತೈಮೂರ್ ಸಮುದ್ರ. ಈ ಪ್ರದೇಶದಲ್ಲಿ ತೈಮೂರ್ ಸಮುದ್ರ ಕಂಡು ಬರುತ್ತೆ. ಇವುಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್, ಆಸ್ಟ್ರೇಲಿಯಾದಲ್ಲಿ ಟೈಮ್ ಜೋನ್ಸ್ ಎಷ್ಟಿದಾವ, ವೇಳಾ ವಲಯಗಳು ಟೋಟಲ್ ಆಗಿ ಎಷ್ಟಿದಾವ, 3 ವೇಳಾ ವಲಯಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವ. ಸೊ ಇನ್ನೊಂದು ಪಾಯಿಂಟ್ ನೋಡ್ರಿ, ಬಿಗ್ಗೆಸ್ಟ್ ಸಿಟಿ ಯಾವ್ದಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರೋದು ಸಿಡ್ನಿ. ನಾವಾಗ್ಲೇ ಹೇಳಿದ್ವಿ, ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ, ಸಿಡ್ನಿ. ಸೊ ಆಮೇಲೆ ಇನ್ನೊಂದೇನಂದ್ರೆ ಲೋಕಲ್ ವಿಂಡ್, ಆಸ್ಟ್ರೇಲಿಯಾದಲ್ಲಿ ಬೀಸುವ ಲೋಕಲ್ ವಿಂಡ್, ಸ್ಥಳೀಯ ಮಾರುತ ಯಾವ್ದು ಅಂತ ಕೇಳಿದ್ರೆ ಕ್ವಶನ್ ನ ಡೈರೆಕ್ಟ್ ಆಗಿ PC ಮತ್ತು PS ಆಲ್ರೆಡಿ ಕೇಳಿದಾರ. ಸೊ ಮತ್ತೆ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವ್ದು ನಾವು ಬ್ರಿಕ್ ಫೀಲ್ಡರ್ ಅಂತ ಹೇಳ್ತೀವಿ, ಬ್ರಿಕ್ ಫೀಲ್ಡರ್. ಆಸ್ಟ್ರೇಲಿಯಾದಲ್ಲಿ ಬೀಸುವ ಸ್ಥಳೀಯ ಉಷ್ಣ ಮಾರುತ ಅಂದ್ರೆ ಮರುಭೂಮಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಉಷ್ಣ ಮಾರುತ ಬೀಸುತ್ತಾ, ಅದ್ಯಾವುದು ಬ್ರಿಕ್ ಫೀಲ್ಡರ್ ಅಂತ ಹೇಳ್ತೀವಿ. ಸೊ ನೋಡ್ರಿ, ಇಲ್ಲಿ ಹುಲ್ಲುಗಾವಲು ಮತ್ತು ಮರುಭೂಮಿ ಅಷ್ಟೇ ಕಂಡು ಬರುತ್ತೆ. ಇವೆರಡು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ಹುಲ್ಲುಗಾವಲು ಕಂಡು ಬರೋದ್ರಿಂದ ದನ ಸಾಕಾಣಿಕೆ ಜಾಸ್ತಿ ಐತೆ. ಹೈನುಗಾರಿಕೆ ಮತ್ತು ದನ ಸಾಕಾಣಿಕೆ.
ಪ್ರಪಂಚದಲ್ಲಿ ಅತಿ ಹೆಚ್ಚು ಉಣ್ಣೆ ಆಸ್ಟ್ರೇಲಿಯಾದಿಂದ ರಫ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಅತಿ ಹೆಚ್ಚು ಉಣ್ಣೆ ಯಾವ ದೇಶದಿಂದ ಅಥವಾ ಯಾವ ಖಂಡದಿಂದ ರಫ್ತಾಗುತ್ತೆ ಅಂದ್ರೆ ಆಸ್ಟ್ರೇಲಿಯಾದಿಂದ ರಫ್ತಾಗತ್ತ. ಅದೇ ತರ ಇಲ್ಲಿ ಜಾಸ್ತಿ ಕುರಿ ಸಾಕಾಣಿಕೆ ಮಾಡ್ತಾರ. ಕುರಿ ಸಾಕಾಣಿಕೆ ಜಾಸ್ತಿ ಮಾಡ್ತಾರ. ಅದರಲ್ಲಿ ಸೊ ಯಾವ ತಳಿಯ ಕುರಿಗಳು ಅಂತಂದು ಹೇಳಿದ್ರೆ ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಕ್ವಶನ್ ನಿಮ್ಗೆ ಕೇಳಿದಾರ. ಸೊ ಯಾವ ತಳಿಯ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾರ? ಮೆರಿನೋ ತಳಿಯ ಕುರಿಗಳನ್ನ ಜಾಸ್ತಿ ಇಲ್ಲಿ ಸಾಕಾಣಿಕೆ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಕ್ವಶನ್ ಕೇಳಿದಾರೆ ಅಂದ್ರೆ ಸೊ ಈ ಪ್ರದೇಶದಲ್ಲಿ ಕಂಡು ಬರುವ ಹುಲ್ಲು ಯಾವುದು ಅಂತ ಕೇಳಿದಾರೆ. ಟೈಪ್ಸ್ ಆಫ್ ಹುಲ್ಲುಗಳು ಯಾವುದು ಅಂತ ಕೇಳಿದಾರೆ. ಯಾವ ತಳಿಯ ಹುಲ್ಲುಗಳು? ಒಂದು ಪೊದೆ ಹುಲ್ಲು, ಸೊ ಇನ್ನೊಂದು ಅಟ್ರೇಬಲ್ ಅಂತ ಹೇಳ್ತೀವಿ, ಅಟ್ರೇಬಲ್ ಹುಲ್ಲು, ಅಟ್ರೇಬಲ್. ಆಮೇಲೆ ಇನ್ನೊಂದು ಬರುತ್ತಾ ವಿಚೇಲ್ ಹುಲ್ಲು. ಇವೇನಂತ ಹೇಳಿದ್ರೆ ದನಗಳಿಗೆ ಆಹಾರವಾಗಿ ಬಳಸ್ತಾರ. ತುಂಬಾ ಇಂಪಾರ್ಟೆಂಟು. ಸೊ ಯಾವ ತಳಿಯ ಕುರಿಗಳನ್ನ? ಮೆರಿನೋ ತಳಿಯ ಕುರಿಗಳನ್ನ. ಆಮೇಲೆ ಯಾವ ಟೈಪ್ಸ್ ಆಫ್ ಹುಲ್ಲು, ಯಾವ ತಳಿ ಹುಲ್ಲುಗಳು ಕಂಡು ಬರ್ತಾವ? ಪೊದೆ ಹುಲ್ಲು, ಅಟ್ರೇಬಲ್ ಮತ್ತು ಮಿಚೆಲ್ ಹುಲ್ಲುಗಳು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಾವ. ಸೊ ಆಮೇಲೆ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವ ಯಾವ ಖನಿಜಗಳನ್ನ ಆಮೇಲೆ ಯಾವ ಯಾವ ಬೆಳೆಗಳನ್ನ ಬೆಳಿತಾರ ಅಂತ ಹೇಳಿ. ಸೊ ನೋಡ್ರಿ ಆಸ್ಟ್ರೇಲಿಯಾದಲ್ಲಿ ಗೋಧಿ, ಮೆಕ್ಕೆಜೋಳ ಮತ್ತು ಕಬ್ಬನ್ನ ಜಾಸ್ತಿ ಬೆಳಿತಾರ. ಕಬ್ಬನ್ನ ವಾಣಿಜ್ಯ ಬೆಳೆಯಾಗಿ ಆಮೇಲೆ ಆಹಾರ ಬೆಳೆಯಾಗಿ ಗೋಧಿ ಮತ್ತು ಮೆಕ್ಕೆಜೋಳವನ್ನ ಬೆಳಿತಾರ. ಆಮೇಲೆ ಮೆಕ್ಕೆಜೋಳವನ್ನ ದನ ಸಾಕಾಣಿಕೆಗೆ ತುಂಬಾ ಯೂಸ್ ಮಾಡ್ತಾರ. ಸೊ ಆಮೇಲೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್, ಅತಿ ಹೆಚ್ಚು ಖನಿಜಗಳು ಯಾವ್ಯಾವ ಖನಿಜಗಳು ಅಂತ ಹೇಳಿ. ಸೊ ನೋಡ್ರಿ ಬಾಕ್ಸೈಟ್, ತಾಮ್ರ, ಮ್ಯಾಂಗನೀಸ್, ಆಮೇಲೆ ಯುರೇನಿಯಂ. ಅತಿ ಹೆಚ್ಚು ಉತ್ಪಾದನೆ ಯಾವ ದೇಶದಲ್ಲಿ ಮಾಡ್ತಾರೆ ಅಂದ್ರೆ ಯಾವ ಖಂಡದಲ್ಲಿ? ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರ. ಬಾಕ್ಸೈಟ್ ಅನ್ನು ಕೂಡ ಅತಿ ಹೆಚ್ಚು ಆಸ್ಟ್ರೇಲಿಯಾದಲ್ಲಿ ಉತ್ಪಾದನೆ ಮಾಡ್ತಾರ. ಯುರೇನಿಯಂ ಅನ್ನು ಕೂಡ ಅತಿ ಹೆಚ್ಚು ಆಸ್ಟ್ರೇಲಿಯಾದಲ್ಲೇ. ಯುರೇನಿಯಂ ಅನ್ನ ಸೆಕೆಂಡ್ ಅಂತ ಹೇಳ್ತೀವಿ. ಫಸ್ಟ್ ಕಜಾಕಿಸ್ತಾನ, ಸೆಕೆಂಡ್ ಆಸ್ಟ್ರೇಲಿಯಾ. ಆಮೇಲೆ ಅತಿ ಹೆಚ್ಚು ಕೋಲನ್ನ ರಫ್ತು ಮಾಡುವ, ಅತಿ ಹೆಚ್ಚು ಕಲ್ಲಿದ್ದಲು ರಫ್ತು ಮಾಡುವ ಖಂಡ ಯಾವ್ದಂತಂದು ಹೇಳಿದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಸೊ ಫಸ್ಟ್ ಅತಿ ಹೆಚ್ಚು ಉತ್ಪಾದನೆ ಚೀನಾದಲ್ಲಿ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನ ಉತ್ಪಾದನೆ ಮಾಡ್ತಾರ. ಸೊ ನೋಡ್ರಿ ನೆಕ್ಸ್ಟ್ ಇನ್ನು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ. ಇಲ್ಲಿ ಪ್ರಾಣಿ ವರ್ಗ ಯಾವ ತರ ಇದೆ ಅಂತಂದು ಹೇಳಿ ತುಂಬಾ ಇಂಪಾರ್ಟೆಂಟ್. ಪ್ರಾಣಿ ವರ್ಗ ಸೊ ಇದು ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿರೋ ಅಪರೂಪದ ಪ್ರಾಣಿಗಳು ಇಲ್ಲಿ ಕಂಡು ಬರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ಅಪರೂಪದ ಪ್ರಾಣಿಗಳ ಖಂಡ ಅಂತ ಕರಿತೀವಿ. ಅಥವಾ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಆಸ್ಟ್ರೇಲಿಯಾವನ್ನ ಕರಿತೀವಿ. ನೋಡ್ರಿ ಫಸ್ಟ್ ಒಂದು ಪ್ಲಾಟಿಪಸ್ ಮೊಟ್ಟೆ ಇಡುವ ಸಸ್ತನಿ ಅಂತ ಹೇಳ್ತೀವಿ. ಇದು ಮೊಟ್ಟೆಯನ್ನ ಇಡುತ್ತ, ಸಸ್ತನಿ ಆದ್ರೂ ಕೂಡ ಮರಿ ಹಾಕದೆ ಮೊಟ್ಟೆಯನ್ನ ಇಡುತ್ತ. ಆಮೇಲೆ ತುಂಬಾ ಇಂಪಾರ್ಟೆಂಟು ಕಾಂಗರು, ಆಸ್ಟ್ರೇಲಿಯಾದ ರಾಷ್ಟ್ರ ಪಕ್ಷಿ ಅಂತ ಹೇಳ್ತೀವಿ ಕಾಂಗ್ರೂವನ್ನ. ಆಮೇಲೆ ನೋಡ್ರಿ ಎಮ್ಮು ಅಂತ ಬರುತ್ತೆ, ಎಮ್ಮು ಪಕ್ಷಿ ಅಂತ ಹೇಳಿ. ಸೊ ಇದು ಆಸ್ಟ್ರೇಲಿಯಾದ ದೊಡ್ಡ ಪಕ್ಷಿ. ಆಮೇಲೆ ಇನ್ನೊಂದು ಪಕ್ಷಿ ಕಂಡು ಬರುತ್ತೆ ಲೈರ್ ಅಂತ ಹೇಳಿ. ಸೊ ಲೈರ್ ಇದು ನವಿಲ್ ತರ ಕಂಡು ಬರುತ್ತ. ನವಿಲಿನಂತಹ ಪಕ್ಷಿ ಯಾವ್ದು ಕಂಡು ಇಲ್ಲಿ ಬರುತ್ತ? ಲೈರ್ ಅನ್ನೋ ಪಕ್ಷಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತ. ಇನ್ನೊಂದು ಕೊಕಾಬುರಾ ಅಂತ ಹೇಳ್ತೀವಿ. ಕುಕಾಬುರಾ ಅಥವಾ ಕೂಕಾಬುರಾ. ಸೊ ಇದು ನಾವು ಮನುಷ್ಯರು ಹೆಂಗ್ ನಗ್ತೀವಲ್ಲ ಆ ತರ ಏನ್ ಮಾಡತ್ತ, ಇದು ಕೂಗುತ್ತ. ಸೊ ಕೋಗಿಲೆ ಚೆನ್ನಾಗಿ ಕೂಗುತ್ತ, ಕೋಗಿಲೆಯ ಕಂಠಧ್ವನಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೇಮ್ ಅದೇ ತರ ಏನ್ ಹೇಳ್ತೀವಿ? ನಗುವಿನಂತೆ, ಮನುಷ್ಯನ ನಗುವಿನಂತೆ ಕೂಗುವ ಪಕ್ಷಿ ಕೂಡ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಅದ್ಯಾವುದು? ಕೋಕಾಬುರಾ. ಸೊ ಅದೇ ತರ ನೋಡ್ರಿ ಇನ್ನೊಂದು ಕಂಡು ಬರುತ್ತೆ ಡಿಂಗೋ ಅಂತ ಹೇಳಿ. ಡಿಂಗೋ ತೋಳದಂತೆ ಕಾಣುವ ಕಾಡು ನಾಯಿ. ಸೊ ಇದು ಕಾಡು ನಾಯಿ, ಬಟ್ ಆದ್ರೆ ಯಾವ ತರ ಕಾಣಿಸುತ್ತ? ತೋಳದ ತರ ಕಾಣಿಸುತ್ತ. ಸೊ ಏನಂತಂದು ಹೇಳಿದ್ರೆ ಈ ತರ ಬೇರೆ ಎಲ್ಲೂ ಕಂಡು ಬರಂಗಿಲ್ಲ. ಯಾವುದೇ ಖಂಡಗಳಲ್ಲಿ, ಯಾವ ದೇಶಗಳಲ್ಲಿ ಕಂಡು ಬರಂಗಿಲ್ಲ. ಇಲ್ಲಿ ಮಾತ್ರ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡು ಬರೋದ್ರಿಂದ ಆಸ್ಟ್ರೇಲಿಯಾವನ್ನ ಅಪರೂಪದ ಪಕ್ಷಿಗಳ ನಾಡು ಅಂತ ಕರಿತೀವಿ. ನೋಡ್ರಿ ನಮ್ಮ ಭಾರತವನ್ನ ಯಾವ ತರ ಉಪಖಂಡ ಅಂತ ಕರಿತೀವಿ, ಅದೇ ತರ ಇಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳ ನಾಡು ಅಂತ ಕರಿತೀವಿ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದೇ ತರ ನೋಡ್ರಿ ಆಸ್ಟ್ರೇಲಿಯಾದಲ್ಲಿ ಪ್ರಮುಖ ವೃತ್ತಿ ಅಂದ್ರೆ ಪಶುಪಾಲನಾ ದೇಶ ಅಂತ ಹೇಳ್ತೀವಿ. ಅಲ್ಲೇನಂದ್ರೆ ಪಶುಗಳನ್ನ ಜಾಸ್ತಿ ಸಾಕಾಣಿಕೆ ಮಾಡ್ತಾರ. ಹಾಲಿನ ಉತ್ಪಾದನೆ ಆಗ್ಲಿ, ಮಾಂಸ, ಉಣ್ಣೆ, ಚರ್ಮದ ವಸ್ತುಗಳನ್ನ ಏನ್ ಮಾಡ್ತಾರ? ಬೇರೆ ಬೇರೆ ದೇಶಗಳಿಗೆ ರಫ್ತನ್ನ ಮಾಡ್ತಾರ. ಸೊ ಇಲ್ಲಿ ಕುರಿ ಸಾಕಾಣಿಕೆ ಆಸ್ಟ್ರೇಲಿಯಾದ ಪ್ರಮುಖ ವೃತ್ತಿ ಆಗೈತೆ. ಅಧಿಕ ಸಂಖ್ಯೆ ಜನರು ಏನ್ ಮಾಡ್ತಾರ? ಕುರಿಗಳನ್ನೇ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ. ಯಾಕಂದ್ರೆ ಉಣ್ಣೆ ಉತ್ಪಾದನೆ ಮತ್ತು
ಅವುಗಳನ್ನ ರಫ್ತು ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ, ಆರ್ಟಿಸಿಯನ್ ಬಾವಿಗಳು ಇಲ್ಲಿ ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ಆರ್ಟಿಸಿಯನ್ ಬಾವಿಗಳು ನಾವು ಬೋರ್ವೆಲ್ಸ್ ಅಂತ ಹೇಳ್ತೀವಲ್ಲ ನಮ್ ಕಡೆ. ಸೊ ಅದೇ ತರ ಏನಂದ್ರೆ ಆರ್ಟಿಸಿಯನ್ ಬಾವಿಗಳು ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾವ. ಸೊ ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಗ್ರೇಟ್ ಡಿವೈಡಿಂಗ್ ರೇಂಜಸ್ ಕಂಡು ಬರ್ತಾವ, ಡಾರ್ಲಿಂಗ್ ನದಿ, ಆಮೇಲೆ ಮರ್ರೆ ನದಿಗಳು ಕಂಡು ಬರ್ತಾವ. ಇಲ್ಲಿ ನೋಡ್ರಿ ಕಾರ್ಪೆಂಟಿರಿಯನ್ ಮೈದಾನ ಕಂಡು ಬರುತ್ತಾ, ಆಗ್ಲೇ ಹೇಳಿದ್ವಿ ಫ್ಲಿಂಡರ್ಸ್ ಮತ್ತು ಮಿಚೆಲ್ ನದಿಗಳು ಕಂಡು ಬರ್ತಾವ. ಆಮೇಲೆ ಐರ್ ಸರೋವರ ಕಂಡು ಬರುತ್ತಾ. ಆಮೇಲೆ ಉಳಿದಿದ್ದು ಬೇರೆ ಬೇರೆ ಸರೋವರಗಳಿದಾವ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದು ಹೇಳಿದ್ರೆ ಮರುಭೂಮಿಗಳು, ಟೈಪ್ಸ್ ಆಫ್ ಮರುಭೂಮಿಗಳು ಯಾವ್ಯಾವ ಇದಾವ ಅಂತಂದು ಹೇಳಿ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೋದು. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪವನ್ನ ಹೊಂದೈತೆ. ಆಮೇಲೆ ಬಾಕ್ಸೈಟ್ ಅನ್ನ ಪ್ರಪಂಚದಲ್ಲಿ ಅತಿ ಹೆಚ್ಚು ನಿಕ್ಷೇಪವನ್ನ ಹೊಂದಿರುವ ಭಾಗ ಕೂಡ, ಖಂಡ ಕೂಡ ಇದಾಗೈತೆ. ಆಮೇಲೆ ಅತಿ ಹೆಚ್ಚು ತಾಮ್ರ ಉತ್ಪಾದನೆಯನ್ನ ಎಲ್ಲಿ ಮಾಡ್ತಾರ ಅಂದ್ರೆ ನ್ಯೂ ಸೌತ್ ವೇಲ್ಸ್ ಅಲ್ಲಿ ಮಾಡ್ತಾರ ಅತಿ ಹೆಚ್ಚು ಉತ್ಪಾದನೆಯನ್ನ. ಆಮೇಲೆ ಕಾರ್ಪೆಂಟ್ರಿಯಾ ಮೈದಾನ ಅಂತ ಹೇಳ್ತೀವಿ, ಆ ಪ್ರದೇಶದಲ್ಲಿ ಮ್ಯಾಂಗನೀಸ್ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಾರ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಕಬ್ಬಿಣವನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಾರ, ಅದನ್ನ ಜಪಾನಿಗೆ ರಫ್ತು ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್, ಕಬ್ಬಿಣವನ್ನ ಅತಿ ಹೆಚ್ಚು ಜಪಾನ್ ದೇಶಕ್ಕೆ ಆಸ್ಟ್ರೇಲಿಯಾದವರು ರಫ್ತು ಮಾಡ್ತಾರ. ಸೊ ಇದಿಷ್ಟು ಅಂತಂದು ಹೇಳಿದ್ರೆ ಇಲ್ಲಿರುವ ಪ್ರಾಕೃತಿಕ ವಿಭಾಗಗಳ ಬಗ್ಗೆ, ಮ್ಯಾಪಿಂಗ್ ಬಗ್ಗೆ ಯಾವ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಬಹುದು ಅಂತ ಹೇಳಿ. ಆಮೇಲೆ ನೋಡ್ರಿ, ಈ ಪ್ರದೇಶದಲ್ಲಿ ಅರಣ್ಯಗಳು ಕಂಡು ಬರೋದ್ರಿಂದ, ಆಮೇಲೆ ಮೈದಾನಗಳು ಕಂಡು ಬರೋದ್ರಿಂದ ಈ ಪ್ರದೇಶದಲ್ಲಿ ಜಾಸ್ತಿ ಜನಸಂಖ್ಯೆ ಕಂಡು ಬರುತ್ತೆ. ಉಳಿದ ಕಡೆ ಈ ಪ್ರದೇಶಗಳಲ್ಲಿ ಜನಸಂಖ್ಯೆ ಕಂಡು ಬರಂಗಿಲ್ಲ ಅಷ್ಟೊಂದು, ಯಾಕಂದ್ರೆ ಮರುಭೂಮಿ ಪ್ರದೇಶ ಆಗಿರೋದ್ರಿಂದ. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿರೋ ಜನಸಾಂದ್ರತೆ ಅಂದ್ರೆ ಎಷ್ಟಿರ್ಬೋದು, ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನರು ವಾಸಿಸ್ತಾರ ಅಂದ್ರೆ 3 ರಿಂದ 10 ಜನರು ಮಾತ್ರ. ನೋಡ್ರಿ, 3 ರಿಂದ 10 ಜನರು ಮಾತ್ರ ಏನ್ ಮಾಡ್ತಾರ, ವಾಸ ಮಾಡ್ತಾರ. ನಮ್ಮಲ್ಲೇ ಎಷ್ಟಿದೆ ಇಂಡಿಯಾದಲ್ಲಿ 384 ಜನಸಾಂದ್ರತೆ ಐತೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಬಿಹಾರ್. 1100 ಮೇಲೆ ಅಂತ ಹೇಳ್ತೀವಿ, 1100 ಅಬೋವ್ ಇದೆ 1 ಕಿಲೋಮೀಟರ್ ಒಳಗಡೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ 3 ರಿಂದ 10 ಜನ ಮಾತ್ರ ವಾಸ ಮಾಡ್ತಾರ. ಸೊ ಇದಿಷ್ಟು ಆಸ್ಟ್ರೇಲಿಯಾದ ಬಗ್ಗೆ. ನೆಕ್ಸ್ಟ್ ನೋಡ್ರಿ ಅಂಟಾರ್ಟಿಕಾ. ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತಾ ಅಂಟಾರ್ಟಿಕಾ. ಸೊ ಅಂಟಾರ್ಟಿಕಾ ಏನಾಗತ್ತಾ, ಅತಿ ಹೆಚ್ಚು ಹಿಮದಿಂದ ಕೂಡೈತೆ, ಅತಿ ಹೆಚ್ಚು ಹಿಮದಿಂದ ಕೂಡೈತೆ. ಆಮೇಲೆ 5ನೇ ದೊಡ್ಡ ಭೂಖಂಡ ಇದು, 5ನೇ ದೊಡ್ಡ ಭೂಖಂಡ. ಸೊ ಆಮೇಲೆ ನೋಡ್ರಿ, ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೀವಿ, ನ್ಯೂಜಿಲ್ಯಾಂಡ್. ಸೊ ನ್ಯೂಜಿಲ್ಯಾಂಡ್ ಕೂಡ ಏನಾಗತ್ತಾ ಆಸ್ಟ್ರೇಲಿಯಾದಲ್ಲೇ ಕಂಡು ಬರುತ್ತಾ, ಓಸಿನಿಯಾ ಭಾಗಗಳಲ್ಲಿ ಕಂಡು ಬರುತ್ತಾ. ಸೊ ತುಂಬಾ ಇಂಪಾರ್ಟೆಂಟು. ಸೊ ನ್ಯೂಜಿಲ್ಯಾಂಡಿನ ರಾಜಧಾನಿ ಯಾವುದು? ಸೊ ನ್ಯೂಜಿಲ್ಯಾಂಡ್ನ ರಾಜಧಾನಿ ಯಾವುದು? ವೆಲ್ಲಿಂಗ್ಟನ್ ಅಂತ ಹೇಳ್ತೀವಿ. ಸೊ ಏನು ವೆಲ್ಲಿಂಗ್ಟನ್. ಸೊ ಅದೇ ತರ ನ್ಯೂಜಿಲ್ಯಾಂಡ್ ಅನ್ನ 2 ಭಾಗಗಳಾಗಿ, ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಇಲ್ಲಿ ನೋಡ್ರಿ, ಸೊ ಒಂದು ಮೇಲ್ಗಡೆದು ನಾರ್ತ್, ಆಮೇಲೆ ಸೌತ್ ಐಲ್ಯಾಂಡ್ಗಳಾಗಿ ಡಿವೈಡ್ ಮಾಡ್ತೀವಿ. ಇಲ್ಲಿ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಈ 2 ದ್ವೀಪಗಳ ನಡುವೆ ಕಂಡು ಬರುವ ಜಲಸಂಧಿ ಯಾವುದು ಅಂತ ಕೇಳಿದಾರೆ. ಯಾವ ಜಲಸಂಧಿ? ಕುಕ್ ಜಲಸಂಧಿ. ಸೊ ಇದೊಂದು ಏನಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಆಮೇಲೆ ಅದೇ ತರ ನ್ಯೂಜಿಲ್ಯಾಂಡ್ ನಲ್ಲಿ ಅತಿ ದೊಡ್ಡ ಸರೋವರ ಯಾವುದು ಅಂತಂದು ಕೇಳಿದಾರೆ. ಯಾವ ಸರೋವರ? ತೌಪು ಸರೋವರ. ನ್ಯೂಜಿಲ್ಯಾಂಡಿನ ಅತಿ ದೊಡ್ಡ ಸರೋವರ ತೌಪು ಸರೋವರ. ಅದೇ ತರ ಇನ್ನೊಂದು ಹೈಯೆಸ್ಟ್ ಪೀಕ್ ಯಾವ್ದು ಅಂತಂದು ಕೇಳಿದಾರ. ಅತಿ ಎತ್ತರದ ಪರ್ವತ ಯಾವುದು ಅಂತ ಕೇಳಿದಾರ. ಕುಕ್ ಪರ್ವತ ಅಂತ ಹೇಳ್ತೀವಿ. ಕುಕ್ ಜಲಸಂಧಿ ಮತ್ತು ಕುಕ್ ಪರ್ವತ. ಇದೇನಂತಂದು ಹೇಳಿದ್ರೆ ನ್ಯೂಜಿಲ್ಯಾಂಡ್ ಬಗ್ಗೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟು ಅಂಟಾರ್ಟಿಕಾ. ಸೊ ನೋಡ್ರಿ, ನಮ್ಮ ಭೂಮಿಯ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಹಿಮದಿಂದ ಆವೃತವಾಗುತ್ತೆ, ಹಿಮಾನೇ ಕಂಡು ಬರುತ್ತೆ. ಸೊ ಇಲ್ಲಿ ಇತರದ್ದು ಭೌಗೋಳಿಕ ಸನ್ನಿವೇಶಗಳಾಗ್ಲಿ, ಮೇಲ್ಮೈ ಲಕ್ಷಣಗಳಾಗ್ಲಿ, ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು ಅಷ್ಟೊಂದು ಇರಂಗಿಲ್ಲ, ಯಾಕಂದ್ರೆ ಎಲ್ಲ ಹಿಮದಿಂದ ಕೂಡಿರುತ್ತೆ. ಸಲ ನೋಡ್ರಿ, ಅತಿ ಹೆಚ್ಚು ನೀರಿದ್ರೆ ಅದು ಕೊಳಚೆ ಪ್ರದೇಶ ಆಗಿ ಅಲ್ಲಿ ಏನು ಬೆಳೆಯಂಗಿಲ್ಲ. ಇನ್ನು ಹಿಮದಿಂದ ಕವರ್ ಆಗಿದ್ರೆ ಸ್ವಲ್ಪ ಭೂಮಿ ಸಿಗಂಗಿಲ್ಲ, ಯಾವುದೇ ತರಹದ ಖನಿಜ ಲವಣಾಂಶಗಳು ಸಿಗಂಗಿಲ್ಲ. ಸೊ ಅಲ್ಲಿ ಯಾವುದೇ ತರಹದ ಪ್ರಾಣಿ ಪಕ್ಷಿಗಳಾಗ್ಲಿ, ಸಸ್ಯವರ್ಗ ಕಂಡು ಬರಂಗಿಲ್ಲ. ಬಟ್ ಅದರಲ್ಲಿ ಪೆಂಗ್ವಿನ್ಸ್ಗಳು ಕಂಡು ಬರ್ತಾವ. ಇದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ. ಸೊ ನೋಡ್ರಿ, ನೆಕ್ಸ್ಟ್ ಅಂಟಾರ್ಟಿಕಾ. ಸೊ ಇದ್ರಲ್ಲಿ ಏನಂತಂದು ಹೇಳಿದ್ರೆ ಅತಿ ಹೆಚ್ಚು ಸಂಶೋಧನೆಗಳನ್ನ ಮಾಡ್ತಾರ. ತುಂಬಾ ಇಂಪಾರ್ಟೆಂಟು, ಸಂಶೋಧನೆಗಳನ್ನ ಮಾಡ್ತಾರ. ಆಮೇಲೆ ಇದನ್ನ ಶ್ವೇತಖಂಡ ಅಂತ ಕರಿತೀವಿ, ಶ್ವೇತಖಂಡ ಅಂತ ಕರಿತೀವಿ. ಹಿಮದ ಮರುಭೂಮಿ ಅಂತಾನು ಕರಿತೀವಿ.
ಆಮೇಲೆ ಶೀತಲ ಖಂಡ ಅಂತ ಕರಿತೀವಿ. ಅಲ್ಲಿ ಅತಿ ಹೆಚ್ಚು ಶೀತ ಇರೋದ್ರಿಂದ, ಮಂಜುಗಡ್ಡೆಗಳಿಂದ ಕೂಡ್ಕೊಂಡಿರೋದ್ರಿಂದ ಅದನ್ನ ಶೀತಲ ಖಂಡ ಅಂತ ಕರಿತೀವಿ. ನೋಡ್ರಿ, ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿ ಕಂಡು ಬರುತ್ತೆ ಈ ಪ್ರದೇಶದಲ್ಲಿ. ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಶ್ರೇಣಿ ಕಂಡು ಬರುತ್ತೆ. ಸೊ ಇದೇನ್ ಮಾಡತ್ತಂದ್ರೆ ಅಂಟಾರ್ಟಿಕಾವನ್ನ 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಒಂದು ಪೂರ್ವ ಅಂಟಾರ್ಟಿಕಾ, ಆಮೇಲೆ ಇನ್ನೊಂದು ಪಶ್ಚಿಮ ಅಂಟಾರ್ಟಿಕಾಗಳಾಗಿ ಡಿವೈಡ್ ಮಾಡುತ್ತೆ. ಯಾವುದು? ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ. ಸೊ ಆಮೇಲೆ ನೋಡ್ರಿ, ಪೂರ್ವ ಅಂಟಾರ್ಟಿಕಾ ಯಾವ ಕಡೆ ನೋಡ್ರಿ, ಸೌದರ್ನ್ ಓಸಿಯನ್ ಅಂತ ಹೇಳ್ತೀವಿ, ದಕ್ಷಿಣ ಸಮುದ್ರ, ಆಮೇಲೆ ಹಿಂದೂ ಮಹಾಸಾಗರ, ಅಟ್ಲಾಂಟಿಕ್ ಓಷಿಯನ್, ಆಮೇಲೆ ಪೆಸಿಫಿಕ್ ಓಷಿಯನ್ ಗಳನ್ನ ಏನ್ ಮಾಡತ್ತ ಇದು ಕವರ್ ಮಾಡಿರುತ್ತೆ. ಆಮೇಲೆ ಇಲ್ಲಿ ತಾಸ್ಮಾನಿಯಾ, ಇಲ್ಲಿ ನೋಡ್ರಿ ನ್ಯೂಜಿಲೆಂಡ್ ಕಂಡು ಬರುತ್ತೆ, ಆಸ್ಟ್ರೇಲಿಯಾ, ಇಲ್ಲಿ ತಾಸ್ಮಾನಿಯಾ ಕಂಡು ಬರುತ್ತೆ. ಸೊ ಇವೇನಂತ ಹೇಳಿದ್ರೆ ಅಂಟಾರ್ಟಿಕಾದವನ್ನ ಸುತ್ತುವರೆದಿರುವ ಜಲಭಾಗಗಳು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ನೋಡ್ರಿ, ಇಲ್ಲಿ ನೋಡ್ರಿ ಪಶ್ಚಿಮ ಭಾಗವು ಯಾವ ತರ ಶೇಪ್ ಅಲ್ಲಿ ಇದೆ? ಎಸ್ ಶೇಪ್ ಅಲ್ಲಿ ಇದೆ ನೋಡ್ರಿ. ಈ ತರ ಅಂಟಾರ್ಟಿಕಾದ ಪಶ್ಚಿಮ ಭಾಗ ಯಾವ ಶೇಪ್ ಅಲ್ಲಿ ಇದೆ? ಎಸ್ ಶೇಪ್ ಅಲ್ಲಿ ಇದೆ. ಸೊ ಎಸ್ ಶೇಪ್ ನ ತುದಿ ಯಾವ ಕಡೆ ಇದಾಗಿದೆ ನೋಡ್ರಿ, ನಿಯರ್ ಯಾವ ಕಡೆ ಇದೆ? ಸೌತ್ ಅಮೆರಿಕಾ, ದಕ್ಷಿಣ ಅಮೆರಿಕದ ಕಡೆ ಐತೆ. ಸೊ ಆಮೇಲೆ ಇಲ್ಲಿ ನೋಡ್ರಿ ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳು ಕಂಡು ಬರ್ತಾವ. ನೆಕ್ಸ್ಟ್ ಡಯಾಗ್ರಾಮ್ ನೋಡ್ರಿ, ಎಲ್ಸ್ವರ್ತ್ ಪರ್ವತ ಶ್ರೇಣಿಗಳು ಈ ಪ್ರದೇಶದಲ್ಲಿ ನೋಡ್ರಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಈ ಸರಣಿಯಲ್ಲಿ ಏನಾಗತ್ತಂದ್ರೆ ಒಂದು ಮೌಂಟೇನ್ ಕಂಡು ಬರುತ್ತ. ಸೊ ಆ ಮೌಂಟೇನ್ ವಿನ್ಸನ್ ಮ್ಯಾಸಿಪ್ ಅಂತ ಹೇಳ್ತೀವಿ, ವಿನ್ಸನ್ ಮ್ಯಾಸಿಪ್. ಸೊ ಇದನ್ನ ನಾವು ಅಂಟಾರ್ಟಿಕಾದ ಅತಿ ಎತ್ತರದ ಪರ್ವತ ಅಂತ ಹೇಳ್ತೀವಿ. ಎಲ್ಸ್ವರ್ತ್ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವ ವಿನ್ಸನ್, ನೋಡ್ರಿ ಈ ಪ್ರದೇಶದಲ್ಲಿ ಕಂಡುಬರುವ ವಿನ್ಸನ್ ಪರ್ವತ ಅಂಟಾರ್ಟಿಕಾದ ಅತಿ ಎತ್ತರದ ಪರ್ವತವಾಗೈತೆ. ಸೊ ಅದೇ ತರ ಇನ್ನೊಂದು ಪರ್ವತ ಬರುತ್ತಾ, ಪ್ರಿನ್ಸ್ ಚಾರ್ಲ್ಸ್ ಅಂತ ಹೇಳಿ. ಪ್ರಿನ್ಸ್ ಚಾರ್ಲ್ಸ್ ಇದೊಂದು ಜಾಗೃತ ಜ್ವಾಲಾಮುಖಿ. ಸೊ ಇದೊಂದು ಜಾಗೃತ ಜ್ವಾಲಾಮುಖಿ. ಅದೇ ತರ ನೋಡ್ರಿ ಮೌಂಟ್ ಎರೆಬಸ್ ಅಂತ ಕಂಡು ಬರುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್, ಮೌಂಟ್ ಎರೆಬಸ್ ಅನ್ನೋ ಮೌಂಟೇನ್. ಸೊ ಇದೇನಂತ ಹೇಳಿದ್ರೆ ಜಾಗೃತ ಜ್ವಾಲಾಮುಖಿ, ಅಂಟಾರ್ಟಿಕಾದ ಜಾಗೃತ ಜ್ವಾಲಾಮುಖಿ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ, ಮೌಂಟ್ ಎರೆಬಸ್. ಈ ಪರ್ವತದಲ್ಲಿ ಜ್ವಾಲಾಮುಖಿ ಕಂಡು ಬರುತ್ತೆ. ಕಂಟಿನ್ಯೂಸ್ ಆಗಿ ಭೂಮಿಯ ಮ್ಯಾಗ್ಮಾ ಏನಾಗತ್ತ ಮೇಲ್ಗಡೆ ಹೊರಗೆ ಬರ್ತಾ ಇರುತ್ತೆ. ಸೊ ಈ ಪ್ರದೇಶದಲ್ಲಿ 6 ತಿಂಗಳು ಕತ್ಲಾಗಿರುತ್ತ, 6 ತಿಂಗಳು ಬೆಳಕಿರುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತು. ನೀವು ಆಲ್ರೆಡಿ 8th, 9th, 10th ಬುಕ್ಸ್ ಗಳಲ್ಲೆಲ್ಲ ಓದ್ಕೊಂಡು ಬಂದಿರ್ತೀರಿ, ಅಲ್ಲಿ ಕಲ್ತು ಬಂದಿರ್ತೀರಿ. ಸೊ ಧ್ರುವ ಪ್ರದೇಶಗಳಲ್ಲಿ 6 ತಿಂಗಳು ಬೆಳಕಿರುತ್ತೆ, 6 ತಿಂಗಳು ಕತ್ಲಾಗಿರುತ್ತೆ. ಇಲ್ಲಿ ಯಾವುದೇ ತರಹದ ಪ್ರಾಣಿಗಳು ಕಂಡು ಬರಂಗಿಲ್ಲ. ಬಟ್ ಆದ್ರೆ ಪಾಚಿ, ಶಿಲಾವಲ್ಕ, ಹಾವಸೆ ಸಸ್ಯಗಳು ಏನ್ ಮಾಡ್ತಾವ, ಹುಲ್ಲುಗಾವಲು ಇದ್ದಲ್ಲಿ ಕಂಡು ಬರ್ತಾವ. ಸೊ ಬಂಡೆಗಳ ಹತ್ರ ಏನ್ ಬರ್ತಾವ. ಆಮೇಲೆ ನೋಡ್ರಿ ಪೆಂಗ್ವಿನ್ಗಳು, ತಿಮಿಂಗಲು, ಸೀಲು, ಆಮೇಲೆ ಮೀನ್ಗಳು, ಆಮೇಲೆ ಸಿಗಡಿ, ಪಕ್ಷಿಗಳು, ಈ ತರದ ಪ್ರಾಣಿಗಳು ಏನ್ ಮಾಡ್ತಾವ ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅಂಟಾರ್ಟಿಕಾ ಪ್ರದೇಶದಲ್ಲಿ ಪೆಂಗ್ವಿನ್ಗಳು. ಸೊ ಅದರಲ್ಲಿ ಟೈಪ್ಸ್ ಆಫ್ ಪೆಂಗ್ವಿನ್ಗಳು ಬರ್ತಾವ, ಅದಿಲೆ ಮತ್ತು ಎಂಪರರ್ ಪೆಂಗ್ವಿನ್ಗಳು ತುಂಬಾ ಇಂಪಾರ್ಟೆಂಟು, ಎಂಪರರ್ ಮತ್ತು ಅದಿಲೆ. ಸೊ ನಮ್ಮ ಯಾವುದೇ ಜನರಾಗ್ಲಿ ಅಂಟಾರ್ಟಿಕಾವನ್ನ ಅಥವಾ ಅಂಟಾರ್ಟಿಕ್ ಖಂಡಕ್ಕೆ ಭೇಟಿ ಕೊಟ್ಟಾಗ ಮೊದಲು ಸ್ವಾಗತ ಮಾಡುವ ಪೆಂಗ್ವಿನ್ಗಳು ಯಾವ ಅಂತಂದು ಹೇಳಿದ್ರೆ ಅದಿಲೆ ಪೆಂಗ್ವಿನ್ಗಳು. ಇದನ್ನ ನಿಮ್ಗೆ ಕ್ವಶನ್ ಆಲ್ರೆಡಿ ಕೇಳಿದಾರ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದಿಲೆ ಪೆಂಗ್ವಿನ್ಗಳ ಬಗ್ಗೆ ಆಗ್ಲಿ, ಪೆಂಗ್ವಿನ್ಗಳಲ್ಲಿ ಅವು ಸಂತಾನೋತ್ಪತ್ತಿಗೋಸ್ಕರ ಏನ್ ಮಾಡ್ತಾವ ಅಂದ್ರೆ ಹಿಮದಲ್ಲಿ ಗೂಡುಗಳನ್ನ ಕಟ್ತಾವ. ಸೊ ಹಿಮದಲ್ಲಿ ಏನ್ ಮಾಡ್ತಾವ, ಗೂಡುಗಳನ್ನ, ಕಲ್ಲು ಪಟ್ರೆಗಳಲ್ಲಿ ಗೂಡುಗಳನ್ನ ಕಟ್ತಾವ. ಇದನ್ನ ನಾವೇನಂತ ಕರಿತೀವಿ, ರೂಕರಿ ಅಂತ ಕರಿತೀವಿ. ಸೊ ಆ ಗೂಡುಗಳು ಏನಂತ ಕರಿತೀವಿ, ರೂಕರಿ ಅಂತ ಕರಿತೀವಿ. ಅದೇ ತರ ನೋಡ್ರಿ ಈ ಪ್ರದೇಶದಲ್ಲಿ ಕಂಡು ಬರೋ ಓಸ್ಟಾಕ್ ಇದೇನಂತಂದು ಹೇಳಿದ್ರೆ ಪ್ರಪಂಚದ ಅತಿ ಶೀತವಾದ ಸ್ಥಳ. -89 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ ಇಲ್ಲಿ ಟೆಂಪರೇಚರ್ ಕಂಡು ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಂತಂದು ಹೇಳಿದ್ರೆ ಇಲ್ಲಿ ಕಂಡು ಬರುವ ರಿಸರ್ಚ್ ಸೆಂಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕಂಡು ಬರುವ ರಿಸರ್ಚ್ ಸೆಂಟರ್ಸ್. ನಮ್ಮ ಇಂಡಿಯಾದವರು ಕೂಡ ಏನ್ ಮಾಡ್ತಾರ ಅಂದ್ರೆ ರಿಸರ್ಚ್ ಸೆಂಟರ್ ಗಳನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರ. ಫಸ್ಟ್ ನೋಡ್ರಿ ನಮ್ಮ ಇಂಡಿಯಾದವರು 1983 ಏನ್ ಮಾಡ್ತಾರೆ, 1983ರಲ್ಲಿ ದಕ್ಷಿಣ ಗಂಗೋತ್ರಿ ಅನ್ನೋ ಒಂದು ರಿಸರ್ಚ್ ಸೆಂಟರ್ ಅನ್ನ ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಮಾಡ್ತಾರ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಸೆಕೆಂಡ್ ಒನ್ 1988 ಅಲ್ಲಿ ಮೈತ್ರಿ ಅನ್ನೋದನ್ನ ಸ್ಥಾಪನೆ ಮಾಡ್ತಾರ. ಮೈತ್ರಿ
ರಿಸರ್ಚ್ ಸೆಂಟರ್ನ ಸ್ಥಾಪನೆ ಮಾಡ್ತಾರೆ. ಈ ರಿಸರ್ಚ್ ಸೆಂಟರ್ನ 200 ಮೀಟರ್ ದೂರದಲ್ಲಿ ಏನು ಮಾಡ್ತಾರೆ ಅಂದರೆ ಕುಡಿಯಲು ಸೊ ನೀರು ಬೇಕಲ್ಲ, ಸೊ ಅದಕ್ಕೋಸ್ಕರ ಒಂದು ಲೇಕನ್ನು ಸರೋವರವನ್ನು ಸ್ಥಾಪನೆ ಮಾಡ್ತಾರೆ. ಆ ಸರೋವರದ ಹೆಸರು ಪ್ರಿಯದರ್ಶಿನಿ ಸರೋವರವನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ, ಪ್ರಿಯದರ್ಶಿನಿ ಇದೊಂದು ಯಾರ ಹೆಸರು? ಇದು ಇಂದಿರಾ ಗಾಂಧಿಯ ಹೆಸರು. ಇನ್ನೊಂದು ಹೆಸರು ಇಂದಿರಾ ಗಾಂಧಿ, ಇನ್ನೊಂದು ಹೆಸರು ಯಾವುದು? ಪ್ರಿಯದರ್ಶಿನಿ, ನೆನ್ಪಿಟ್ಕೊಳ್ರಿ. ಆಮೇಲೆ ರೀಸೆಂಟ್ಲಿ ಇನ್ನೊಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾರೆ, ಅದು ಭಾರತಿ. ಸೊ ಇವೇನಂತಂದು ಹೇಳಿದ್ರೆ ಇಂಡಿಯಾ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ದೇಶಗಳು ಸೊ ಆ ಪ್ರದೇಶದಲ್ಲಿ ಏನು ಮಾಡ್ತಾವ, ರಿಸರ್ಚ್ ಮಾಡೋಕೆ, ಮೆಡಿಕಲ್ ಬಗ್ಗೆ ರಿಸರ್ಚ್ ಮಾಡೋಕೆ ಅಥವಾ ಭೂಖಂಡಗಳ ಬಗ್ಗೆ ರಿಸರ್ಚ್ ಮಾಡೋಕೆ ಸೊ ಏನು ಮಾಡ್ತಾರೆ, ಅಲ್ಲಿ ರಿಸರ್ಚ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಪ್ರಾಕ್ಟಿಕಲ್ ಅನ್ನ ಮಾಡ್ತಾರ. ಸೊ ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ರಿಸರ್ಚ್ ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಇದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ? ವಿಜ್ಞಾನಿಗಳ ಭೂಖಂಡ ಅಂತ ಕರಿತೀವಿ. ಸೊ ಏನಂತ ಕರಿತೀವಿ? ವಿಜ್ಞಾನಿಗಳ ಭೂಖಂಡ. ನೋಡ್ರಿ, ಆಸ್ಟ್ರೇಲಿಯಾವನ್ನ ಮರುಭೂಮಿಗಳ ಖಂಡ ಅಂತ ಕರಿತೀವಿ, ಏಷ್ಯಾವನ್ನ ವೈಪರೀತ್ಯಗಳ ಖಂಡ ಅಂತ ಕರಿತೀವಿ, ಅದೇ ತರ ಅಂಟಾರ್ಟಿಕಾವನ್ನ ವಿಜ್ಞಾನ ಭೂಖಂಡ ಅಥವಾ ವಿಜ್ಞಾನಿಗಳ ಭೂಖಂಡ ಅಂತ ಸೊ ಕರಿತೀವಿ. ಆಮೇಲೆ ನೋಡ್ರಿ, ಪ್ರಪಂಚದ ಅತಿ ಹೆಚ್ಚು 90% ಸಿಹಿ ನೀರು ಎಲ್ಲಿ ಕಂಡು ಬರುತ್ತಾ? ಅಂಟಾರ್ಟಿಕಾದಲ್ಲಿ ಕಂಡು ಬರುತ್ತಾ. ಸೊ ನೋಡ್ರಿ, ಅತಿ ಹೆಚ್ಚು ನಾವು ಇದ್ರ ಸುಪೀರಿಯರ್ ಸರೋವರ ಅಂತ ಹೇಳ್ತೀವಿ, ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಅದಾದ ನಂತರ ಅತಿ ಹೆಚ್ಚು ಸಿಹಿ ನೀರು ಎಲ್ಲಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಸಿಹಿ ನೀರು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಂಟಾರ್ಟಿಕಾದಲ್ಲಿ ಕಂಡು ಬರುತ್ತೆ. ಸೊ ನೋಡ್ರಿ, ತುಂಬಾ ಇಂಪಾರ್ಟೆಂಟು, ಯಾವ್ಯಾವ ದಕ್ಷಿಣ ಗಂಗೋತ್ರಿ ಆಗಲಿ, ಮೈತ್ರಿ ಆಗಲಿ, ಭಾರತಿ ಯಾವ್ಯಾವ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ, ಈ ಪ್ರದೇಶದಲ್ಲಿ ಸೊ ಇಲ್ಲಿದೆ ನೋಡ್ರಿ, ಮೈತ್ರಿ ಕಂಡು ಬರುತ್ತೆ. ಆಮೇಲೆ ಇದೇ ಪ್ರದೇಶದಲ್ಲಿ ದಕ್ಷಿಣ ಗಂಗೋತ್ರಿನೂ ಕಂಡು ಬರುತ್ತೆ. ದಕ್ಷಿಣ ಗಂಗೋತ್ರಿ ಮತ್ತು ಮೈತ್ರಿ ಈ ಪ್ರದೇಶದಲ್ಲಿ ಕಂಡು ಬರ್ತಾವ. ಆಮೇಲೆ ಇನ್ನೊಂದು ಭಾರತಿ ಅಂತ ಹೇಳಿ ನೋಡ್ರಿ, ಈ ಪ್ರದೇಶದಲ್ಲಿ. ಸೊ ಈ ಪ್ರದೇಶದಲ್ಲಿ ಭಾರತಿ ಅನ್ನೋ ರಿಸರ್ಚ್ ಸೆಂಟರ್ ನಮ್ಮ ಇಂಡಿಯಾದವರು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಸೊ ಅವುಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಸೌತ್ ಪೋಲ್ ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ನೋಡ್ರಿ, ಸೌತ್ ಪೋಲ್, ದಕ್ಷಿಣ ಧ್ರುವ. ಸೊ ಇದೆಷ್ಟೊಂದು ಏನಂತ ಹೇಳಿದ್ರೆ ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾದ ಸಂಕ್ಷಿಪ್ತ ವಿವರಣೆ. ಸೊ ಯಾವ್ಯಾವ ಪರ್ವತಗಳಾಗ್ಲಿ, ನದಿಗಳಲ್ಲಿ ಯಾವ್ಯಾವ ಕಂಡು ಬರ್ತಾವ, ಇಲ್ಲಿವರೆಗೂ ಏನೇನು ಕೇಳಿದಾರ ಕ್ವಶನ್ಸ್ಗಳ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲೊಂದು ನೋಡ್ರಿ, ರೊನ್ನೆ ಐಸ್ ಶೆಲ್ಫ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಈ ಪ್ರದೇಶ ಬರುತ್ತಾ ರಾಸ್ ಅಂತ ಹೇಳಿ. ಇವೆರಡು, ರೊನ್ನೆ ಮತ್ತು ರಾಸ್, ಇವೆರಡು ಏನಂದ್ರೆ ಸಪರೇಟ್ ಆಗ್ತಿದಾವ. ಹಿಮದಿಂದ ಕೂಡಿರುವ ದೊಡ್ಡ ದೊಡ್ಡ ಬಂಡೆ ಪ್ರದೇಶಗಳು ಅಥವಾ ಸಮತಟ್ಟಾದ ಬಂಡೆ ಪ್ರದೇಶಗಳು ಏನ್ ಮಾಡ್ತಿದಾವ, ಸಪರೇಟ್ ಆಗ್ತಿದಾವ, ಕರಗ್ತಾ ಇದಾವ. ಯಾಕಂತಂದು ಹೇಳಿದ್ರೆ ತುಂಬಾ ಇಂಪಾರ್ಟೆಂಟು, ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಿದೆ, ಸೊ ಅವುಗಳು ಕರಗ್ತಾ ಹೋಗ್ತಾ ಇದಾವ. ಸೊ ನೋಡ್ರಿ, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? ಸೊ ಸೂರ್ಯನ ಕಿರಣಗಳು ಏನಾಗ್ತಾವ ಅಂತಂದು ಹೇಳಿದ್ರೆ ಭೂಮಿಯನ್ನ ನಾರ್ಮಲ್ ಆಗಿ ತಲುಪ್ತಾ ಇರ್ತಾವ. ಭೂಮಿಯನ್ನ ಸೂರ್ಯನ ಕಿರಣಗಳು ತಲುಪ್ತಾ ಇರ್ತವೆ. ನಾವು ಇದನ್ನ ಸೌರಜನ್ಯ ಶಾಖ ಅಂತ ಹೇಳ್ತೀವಿ. ಭೂಮಿ ಏನ್ ಮಾಡತ್ತ ಅಂತಂದು ಹೇಳಿದ್ರೆ ಸ್ವಲ್ಪ ಭಾಗವನ್ನ ಅಬ್ಸಾರ್ಬ್ ಮಾಡ್ಕೊಳತ್ತ, ಇನ್ನು ಸ್ವಲ್ಪ ಭಾಗವನ್ನ ಏನ್ ಮಾಡುತ್ತೆ, ಉಳಿದಿದ್ದ ಭಾಗವನ್ನ ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಫಲನ ಮಾಡುತ್ತೆ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್, ನೀವು ಮನೇಲಿ ಕೂತ್ಕೊಂಡಿರ್ತೀರಿ, ಕನ್ನಡಿ ಹಿಡ್ಕೊಂಡು ಯಾರ ಕಣ್ಣಿಗೋ ಅಥವಾ ಗೋಡೆ ಮೇಲೋ ಬಿಡ್ತಾ ಇರ್ತೀರಿ, ಪ್ರತಿಫಲನ ಹೊಂದುತ್ತೆ ಅಂತ ಹೇಳ್ತೀವಿ. ಬೆಳಕು ಪ್ರತಿಫಲನ ಹೊಂದುತ್ತೆ. ಅದೇ ತರ ಏನಾಗುತ್ತೆ, ಭೂಮಿ ಕೂಡ ಸೂರ್ಯನ ಕಿರಣಗಳನ್ನ ಪ್ರತಿಫಲಿಸುತ್ತ. ಸೊ ಈ ತರ ಪ್ರತಿಫಲಿಸಿದಾಗ ಏನಾಗುತ್ತೆ, ಇದು ವಾತಾವರಣಕ್ಕೆ ರಿಲೀಸ್ ಆಗುತ್ತೆ. ವಾತಾವರಣ ರಿಲೀಸ್ ಆಗಿಲ್ಲ ಏನಾಗುತ್ತೆ, ಇಕ್ವಿಲಿಬ್ರಿಯಂ ಮೇಂಟೈನ್ ಆಗುತ್ತೆ. ಬಟ್ ಆದ್ರೆ ಗ್ಲೋಬಲ್ ವಾರ್ಮಿಂಗ್ ಆದಾಗ, ಸೊ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್, ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಆಗಲಿ, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸೊ ನೀರಾವಿ, ಇವೆಲ್ಲ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಮೋಡಗಳಾಗಿ, ಸೊ ಇವೆಲ್ಲ ಅನಿಲ ಉಂಡೆಗಳಾಗಿ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ಪ್ರತಿಫಲಿಸಿ ಹೋಗುವ ಶಾಖವನ್ನ ಏನ್ ಮಾಡ್ತಾವ, ತಡೆಗಟ್ತಾವ. ಇಲ್ಲಿ ಮತ್ತೆ ಏನ್ ಮಾಡ್ತಾವ ಅಂತಂದು ಹೇಳಿದ್ರೆ ರಿಟರ್ನ್ ಭೂಮಿಗೆ ರಿಫ್ಲೆಕ್ಟ್ ಮಾಡ್ತಾವ. ಸೊ ಈ ತರ ಸೂರ್ಯನ ಬೆಳಕು ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಟ್ ಆಗ್ತಾ ಹೋಗೋದ್ರಿಂದ ಭೂಮಿ ಮೇಲೆ ಇಲ್ಲಿ ಏನಾಗತ್ತ, ಟೆಂಪರೇಚರು ಜಾಸ್ತಿ ಆಗ್ತಾ ಹೋಗುತ್ತ, ಉಷ್ಣತೆ ಜಾಸ್ತಿ ಆಗ್ತಾ ಹೋಗೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ, ಹಸಿರುಮನೆ ಪರಿಣಾಮ ಅಂತ ಹೇಳ್ತೀವಿ. ಹಸಿರುಮನೆ ಪರಿಣಾಮ. ಇದರಿಂದ ಟೆಂಪರೇಚರ್ ಜಾಸ್ತಿಯಾಗಿ, ಜಾಗತಿಕ ತಾಪಮಾನ ಜಾಸ್ತಿಯಾಗಿ, ಸಾಗರ ಮತ್ತು ಸಮುದ್ರಗಳ ಎತ್ತರದ ಏನಾಗತ್ತ, ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸೊ ಇದಾಗೋದ್ರಿಂದ ಏನಾಗ್ತಾ, ದ್ವೀಪಗಳು ಮುಳುಗ್ತಾವ. ಆಮೇಲೆ ಭೂಮಿಯ ಅಂದ್ರೆ ಸಾಗರದ ಅಥವಾ ಸಮುದ್ರದ ಹತ್ತಿರವಿರುವ ಭೂಮಿ ಏನಾಗತ್ತ, ಅದು ಕೂಡ ನೀರಿನಲ್ಲಿ ಮುಳುಗಿ ಹೋಗುತ್ತ. ಸೊ ನೋಡ್ರಿ, ಇವ್ ನಾವು ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಆಸ್ಟ್ರೇಲಿಯಾದಾಗ್ಲಿ, ಇಂಡಿಯಾ ಆಗ್ಲಿ, ಸೊ ಅದರ್ ಪ್ಲೇಸಸ್, ಕೆನಡಾ ಆಗ್ಲಿ,
ಸಮುದ್ರ ಮತ್ತು ಸಾಗರಗಳಿಗೆ ಸಮೀಪ ಇರುವ ಪ್ರದೇಶಗಳಲ್ಲಿ ಏನಾಗುತ್ತೆ, ನೀರಿನ ಮಟ್ಟ ಜಾಸ್ತಿ ಆಗಿ ಕಡಲ್ ಕೊರೆತ ಜಾಸ್ತಿ ಆಗ್ತಿದೆ. ಎಷ್ಟೋ ದ್ವೀಪಗಳು ಏನಾಗಿದಾವ, ಮುಳುಗಿ ಹೋಗಿದಾವೆ. ಯಾಕಂತಂದು ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ. ಸೊ ನಾವು ಏರ್ ಪೊಲ್ಯೂಷನ್ ಆಗಲಿ, ಗ್ಲೋಬಲ್ ವಾರ್ಮಿಂಗ್ ಆಗಲಿ, ಇವುಗಳನ್ನ ತಡೆಗಟ್ಟಬೇಕಾಗತ್ತೆ. ಆಮೇಲೆ ನೋಡ್ರಿ, ಅತಿ ಹೆಚ್ಚು ಹಸಿರು ಮನೆ ಪರಿಣಾಮ ಭೂಮಿಯಲ್ಲಾಗತ್ತೆ. ಭೂಮಿಯನ್ನ ಬಿಟ್ಟು ಶುಕ್ರ ಗ್ರಹದಲ್ಲಿ ಆಗೋದ್ರಿಂದ ಅಲ್ಲಿ ಟೆಂಪರೇಚರ್ ಏನಿದೆ, ಜಾಸ್ತಿ ಇದೆ. ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಶುಕ್ರ ಗ್ರಹವನ್ನ ಅತಿ ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ. ಎಲ್ಲಿ, ಸೋಲಾರ್ ಸಿಸ್ಟಮ್ ಅಲ್ಲಿ. ಸೊ ಇವುಗಳನ್ನ ಪಾಯಿಂಟ್ಸ್ಗಳನ್ನ ಲಿಂಕ್ ಮಾಡ್ತಾ ಓದ್ತಾ ಹೋಗಿ ನಿಮ್ಗೆ ಈಸಿಯಾಗಿ ನೆನ್ಪುಳಿಯುತ್ತೆ. ಸೊ ಇದೇ ತರ ನಾನು ನೆಕ್ಸ್ಟ್ ಜಿಯೋಗ್ರಫಿ ಟಾಪಿಕ್ಗಳನ್ನ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಮ್ಯಾಪಿಂಗ್ ಬಗ್ಗೆ ನಿಮ್ಗೆ ಈಸಿಯಾಗಿ ಗೊತ್ತಾದ್ರೆ ಈ ಜಿಯೋಗ್ರಫಿ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲೂ ನಾವು ಭೂಮಿಯ ಉಗಮದ ಬಗ್ಗೆ, ಭೂಮಿ ಮೇಲೆ ಯಾವ್ಯಾವ ತರ ಮೌಂಟೇನ್ಸ್ಗಳಾಗ್ಲಿ, ಸಾಗರಗಳಲ್ಲಿ ಅಥವಾ ಖಂಡಗಳಾಗ್ಲಿ ಯಾವ್ಯಾವ ತರ ರಚನೆ ಆಗಿದಾವ, ಆಮೇಲೆ ಯಾವ ತರ ಇವು ಮೂವ್ ಆಗ್ತಿದಾವ, ಇವಾಗ ಅದೇ ಪ್ರದೇಶದಲ್ಲಿ ಏನಕ್ಕಿದಾವ ನೋಡ್ರಿ. ನಾವು ಟೋಟಲ್ ಗ್ಲೋಬ್ ಅಂತ ತಗೊಂಡಾಗ ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಇದೇ ಪ್ರದೇಶಗಳಲ್ಲಿ ಹಾಕಿದಾವ. ಸೊ ಯಾಕಂತ ಹೇಳಿದ್ರೆ ಥೇರಿಗಳು ಬರ್ತಾವ. ಕಾಂಟಿನೆಂಟಲ್ ಡ್ರಿಪ್ ಥೇರಿ ವೆಗ್ನರ್ ಪ್ರಕಾರ, ಆಮೇಲೆ ಸಿ ಫ್ಲೋರ್ ಸ್ಪ್ರೆಡಿಂಗ್ ಥೇರಿ, ಆಮೇಲೆ ಪ್ಲೇಟ್ ಟೆಕ್ಟಾನಿಕ್ ಥೇರಿಗಳನ್ನ ನಾವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದೇನಂತ ಹೇಳಿದ್ರೆ PSI, KAS ಎಕ್ಸಾಮ್ಸ್ಗಳಲ್ಲಿ, ಆಮೇಲೆ PC ಎಕ್ಸಾಮ್ಸ್ಗಳಲ್ಲಿ ಇವುಗಳಲ್ಲಿರೋ ಯಾವುದೋ ಒಂದು ಟಾಪಿಕ್ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಕ್ವಶನ್ಸ್ಗಳನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ. ಇಲ್ಲಿವರೆಗೂ ಯಾವ ಕ್ವಶನ್ಸ್ಗಳನ್ನ ಕೇಳಿದಾರ ಅವುಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆಯಾ ಟಾಪಿಕ್ ಆದ ನಂತರ ಈ ಕ್ವಶನ್ಸ್ಗಳನ್ನ ಕೇಳಿದಾರೆ, ಈ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಕೇಳಬಹುದು ಅಂತ ಹೇಳಿ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.